ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದ 5ನೇ ವಚನ. ಯೇಸು ಸ್ವಾಮಿಯ ತಾಯಿ ಹೇಳಿದ ಮಾತೇನೆಂದರೆ, ಆತನು ಏನು ಹೇಳಿದನೋ ಅದನ್ನು ಮಾಡ್ರಿ. ನಾವು ಈ ವಚನ ಮೇಲೆ ಯಾಕೆ ಇಷ್ಟು ಧ್ಯಾನ ಮಾಡ್ತಾ ಇದ್ದೇವೆನೆಂದರೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ದಿನಕ್ಕೂ ನಾವು ದಾಟಿ ಹೋಗೋ ಸಮಯಕ್ಕೂ ಭಾಳ ಪ್ರಾಮುಖ್ಯ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಲೈಫ್. ಯಾವಾಗ ನಾವು ಸ್ವಾಮಿ ಹೇಳಿದ ಮಾತುಗಳನ್ನು ನಮ್ಮ ಜೀವಿತದಲ್ಲಿ, ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಯು, ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಮೀ, ಹೀ ಸ್ಪೀಕ್ಸ್ ಟು ಅಸ್. ದೇವರ ವಾಕ್ಯ ಹೇಳ್ತಂದರೆ ತನ್ನ ಕಣ್ಣಿಂದ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆತನ ವಾಕ್ಯ ಮೂಲಕ, ದೇವರ ಸೇವಕ ಮೂಲಕ, ಪವಿತ್ರ ಆತ್ಮನ ಮೂಲಕ. ದೇರ್ ಆರ್ ಸೋ ಮೆನಿ ವೇಸ್ ಗಾಡ್ ಸ್ಪೀಕ್ಸ್ ಟು ಅಸ್ ಆ್ಯಂಡ್ ಹಿ ಡೈರೆಕ್ಟ್ಸ್ ಅವರ್ ಪಾತ್. ದೇವರ ವಾಕ್ಯ ಹೀಗೇನು ಹೇಳುತ್ತೆ, ನೀತಿವಂತನ ಹೆಜ್ಜೆ ಹೆಜ್ಜೆನೂ ಇಟ್ಸ್ ordained by God. The steps of a righteous are ordained by God ಅಂತ ದೇವರ ವಾಕ್ಯ ಹೇಳುತ್ತೆ. We are here on the earth but we are led by the Spirit of God. ದೇವರ ವಾಕ್ಯ ಹೀಗೇನು ಹೇಳುತ್ತೆ ಅಂದರೆ, as many as are led by the Spirit of God, they are the children of God, they are the sons of God. ಇವತ್ತು ನೀವು ನಾನು, ನಮ್ಮ ದೇವರು ಯಾರೆಂದರೆ ಬರೀ ದೊಡ್ಡ ಸಂಗತಿಗೆ ಅಥವಾ ರಕ್ಷಣೆಗೆ ಅಥವಾ ಆಶೀರ್ವಾದಗೆ ಅಥವಾ ರೋಗವಾಸಿಗೆ ಅಷ್ಟಕ್ಕೆ ಈಸ್ ನಾಟ್ ಲಿಮಿಟೆಡ್. ಈವನ್ ಫಾರ್ ಲಿಟಲ್ ಥಿಂಗ್ಸ್. ಸ್ವಾಮಿ, ಈ ಕಾಲೇಜ್ಗೆ ನಾನು ಹೋಗ್ಲಿಯಾ, ಈ ಕೆಲಸವನ್ನು ನಾನು ಸ್ವೀಕಾರ ಮಾಡಲಿಯಾ, ಈ ಹುಡುಗಿಯನ್ನು ನಾನು ಮದುವೆ ಆಗಲಿಯಾ, ಈ ದೇಶಕ್ಕೆ ನಾನು ಹೋಗ್ಲಿಯಾ, ಪ್ರತಿಯೊಂದು ವಿಷಯಕ್ಕೆ ಈ ಸಂಗತಿಯನ್ನು ನಾನು ತಗೊಳ್ಳಿಯಾ, ಫಾರ್ ಎವ್ರಿ ಸ್ಮಾಲ್ ಆ್ಯಂಡ್ ಬಿಗ್ ಥಿಂಗ್ ಅವರ್ ಗಾಡ್ ವಿಲ್ ಡೈರೆಕ್ಟ್. ಆ ಮದುವೆದಲ್ಲಿ ದ್ರಾಕ್ಷರಸ ಕಡಿಮೆ ಆಗಿತ್ತು. ಅಷ್ಟೇ ಅಲ್ಲ, ನಾವು ನೋಡ್ತೇವೆ ಮೀನು ಇಡೀ ರಾತ್ರಿ ಅವ್ರಿಗೆ ಸಿಕ್ಕಿಲ್ಲ, ಬಟ್ ಗಾಡ್ ವಾಸ್ ಇಂಟ್ರೆಸ್ಟೆಡ್. ಈ ಎಲ್ಲ ವಚನದಲ್ಲಿ ನಾವು ಏನನ್ನು ಕಲಿತೇವೆನೆಂದರೆ, ದಟ್ ಅವರ್ ಗಾಡ್ ಈಸ್ ಮೈಂಡ್ಫುಲ್ ಆಫ್ ಆಲ್ ದ ಥಿಂಗ್ಸ್ ದಟ್ ವಿ ಡೂ. ನಮ್ಮ ಆಗು ಹೋಗುವ ದಿನನಿತ್ಯದ ಸಂಗತಿಗಳಲ್ಲಿ ಅವರ್ ಗಾಡ್ ಈಸ್ ಇನ್ವಾಲ್ವ್. ನಮಗೆ ಕೆಲವು ಸರ್ತಿ ಯೋಚನೆ ಬರುತ್ತೆ ಅಂದರೆ, ಈ ಸಚ್ ಅ ಗ್ರೇಟ್ ಗಾಡ್, ಈಸ್ ಸಚ್ ಅ ಮೈಟಿ ಗಾಡ್, ವಿ ಸಿ ಇಂಟ್ರೆಸ್ಟೆಡ್ ಇನ್ ಲಿಟಲ್ ಥಿಂಗ್ಸ್. ನನಗೆ ಭಾಳ ಸಂತೋಷ ಆಗೋದು ವಾಕ್ಯ ಏನೆಂದರೆ, ನಮ್ಮ ಕೂದಲು ಎಣಿಕೆ ಆಗಿದೆ. ಎವ್ರಿ ಹೇರ್ ದಟ್ ಫಾಲ್ಸ್ ದ ಲಾರ್ಡ್ ನೋಸ್ ಇಟ್. ಅಂದರೆ ಸೋ ಮೈನ್ಯೂಟ್ಲಿ ದ ಲಾರ್ಡ್ ಈಸ್ ಮೈಂಡ್ಫುಲ್ ಆಫ್ ಅಸ್. ವೈ ನಾಟ್ ವಿ ಟೇಕ್ ಹಿಮ್, ವೈ ನಾಟ್ ವಿ ಆಸ್ಕ್ ದ ಲಾರ್ಡ್. ನಾವು ಯಾಕೆ ಸ್ವಾಮಿಗೆ ಕೇಳೋದ್ಬಾರ್ದು? ಮೊದಲನೇದಾಗಿ ನಾವು ನೋಡಿದೆ, ಇಫ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ದೇರ್ ವಿಲ್ ಬಿ ಅ ಮಿರಕಲ್. ಇಫ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ದೇರ್ ವಿಲ್ ಬಿ ಅ ಹೀಲಿಂಗ್. ಇಫ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ದ ಗಾಡ್ ವಿಲ್ ಪ್ರೊವೈಡ್ ಫಾರ್ ಅಸ್. ನಾಲ್ಕನೇದಾಗಿ ವಿಲ್ ಸಿ ದಟ್ ಇಫ್ ವಿ ಡೂ ವಾಟ್ ಗಾಡ್ tells us to do, he will fight our battle. The Lord will fight our battle. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಇಷ್ಟೊಂದು ಹೋರಾಟ ಇದೆ. ನಮ್ಮ ಸ್ವಂತದವರೇ ನಮ್ಮ ವಿರುದ್ಧವಾಗಿದೆ. ಈ ಒಂದು ಆಗು ಹೋಗುವ ದಿನ ಹೇಗೆ ಇದೆ ಏನೆಂದರೆ, ಸಣ್ಣ ಪ್ರಾಪರ್ಟಿ ವಿಷಯಕ್ಕೆ ರಿವೆಂಜ್ ತೆಗಿತಾರೆ. ಒಬ್ಬರದು ಬಿಸ್ನೆಸ್ ಮೇಲೆ ಬಂತೆ ಅಂದರೆ ರಿವೆಂಜ್ ತೆಗಿತಾರೆ. ನಮಗೆ ಇವತ್ತು ಇಷ್ಟು ಸುತ್ತಮುತ್ತದಲ್ಲಿ ನಮಗೆ ವೈರಿಗಳಿದ್ದಾರೆ. ಆದರೆ ಕೆಲವರು ನಮ್ಮ ಮುಂದೆ ತುಂಬ ಚೆಂದ ಮಾತಾಡ್ತಾರೆ, ನಮಗೆ ಗೊತ್ತೇ ಆಗಲ್ಲ. ನಮ್ಮ ಹಿಂದೆ ಅವ್ರು ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ, ನಮಗೆ ಗೊತ್ತೇ ಆಗಲ್ಲ. ಆದರೆ ನಮ್ಮ ದೇವರಿಗೆ ಎಲ್ಲ ಸಂಗತಿ ಗೊತ್ತಿದೆ. ನಮ್ಮ ದೇವರೇನು ಹೇಳ್ತಾರೇನೆಂದರೆ, ನಾನು ನಿಮಗೆ ಏನು ಹೇಳ್ತಾನೋ ಅದನ್ನು ನೀವು ಮಾಡಿರಿ, ಆವಾಗ ನಿಮಗೆ ಯಶಸ್ವಾಗುತ್ತೆ. ನಮಗೆ ಎಲ್ಲರಿಗೆ ಪರಿಚಯ ಇದ್ದ ಒಂದು ಕಥೆನೆಂದರೆ, ಫರೋ ಅರಸ ಹಿಂದೆಂದ ಒಂದು ರಥದ ಜೊತೆ ಬರ್ತಾ ಇದ್ದ. ಆದರೆ ಮುಂದೆ ಕೆಂಪು ಸಮುದ್ರ ಇತ್ತು. ಎಲ್ಲ ಜನರಿಗೆ ಭಯ ಆಯಿತು. ಬಟ್ ದ ಲಾರ್ಡ್ ಟೋಲ್ಡ್ ಮೋಸಸ್, ಸ್ಟ್ರೆಚ್ ಫೋರ್ತ್ ಯುವರ್ ರಾಡ್, ನಿನ್ನ ಕೋಲನ್ನು ಚಾಚು. ಆ ಕ್ಷಣದಲ್ಲಿ ಮೋಶೆ ದೇವರಿಗೆ ಪ್ರಶ್ನೆ ಹಾಕಿಲ್ಲ, ಹೇಗೆ ದೇವರೇ ಇಷ್ಟು ದೊಡ್ಡ ಕೆಂಪು ಸಮುದ್ರ ಬರೀ ನನ್ನ ಕೋಲ್ ಚಾಚುವ ಮೂಲಕ ಅದು ಇಬ್ಬಾಗ ಆಗುತ್ತೇನಾ? ವಿಲ್ ದ ರೆಡ್ ಸಿ ಬಿ ಪಾರ್ಟೆಡ್ ಬೈ ದ ವೆರಿ ಇಫ್ ಐ ಸ್ಟ್ರೆಚ್ ಫೋರ್ ದ ರಾಡ್? ಈ ಒಂದು ಪ್ರಶ್ನೆ ಮೋಶೆಗೆ ಬಂದು ಆರ್ಗ್ಯೂ ಮಾಡಿಲ್ಲ. ಆದರೆ ನಾವು ಆ ಸ್ಥಳದಲ್ಲಿ ಇರ್ತಿದ್ರೆ ಗ್ಯಾರಂಟಿ ಆರ್ಗ್ಯೂ ಮಾಡ್ತಿದ್ದೆ. ಸೈಂಟಿಫಿಕಲಿ ಹೇಗೆ ಇದು ಸಾಧ್ಯ ಇದೆ? ಇದು ಸಾಧ್ಯನೇ ಇಲ್ಲ. ಬರೀ ನಾನು ಕೋಲ್ ಚಾಚೋ ಮೂಲಕ ಹೇಗೆ ಸಮುದ್ರ ಇಬ್ಬಾಗ ಆಗುತ್ತೆ ಅಂತ ನಾವು ಪ್ರಶ್ನೆ ಹಾಕ್ಬೋದು. ಬಟ್ ವೆನ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ನೋ ನೇಚರ್, ನೋ ಪವರ್, ನೋ ಸ್ಪಿರಿಚುವಲ್ ವಿಕೆಡ್ನೆಸ್ ಇನ್ ಹೈ ಪ್ಲೇಸಸ್, ನೋ ಕಿಂಗ್, ನೋ ಗವರ್ಮೆಂಟ್, ನಥಿಂಗ್ ಕ್ಯಾನ್ ಸ್ಟ್ಯಾಂಡ್. ಹಾಲೆಲೂಯಾ. ಅವರು ಹೇಳಿದ ಮಾತನ್ನು ನಾವು ಮಾಡಿದರೆ, ಮೋಶೆಗೆ ಅವ್ರು ಹೇಳಿದಂದರೆ ಕೋಲನ್ನು ಚಾಚು. ಅವನು ಎರಡನೇ ಪ್ರಶ್ನೆ ಕೇಳದೆ ಹಿ ಜಸ್ಟ್ ಸ್ಟ್ರೆಚ್ ಫೋರ್ತ್ ಹಿಸ್ ರಾಡ್ ಆ್ಯಂಡ್ ದ ರೆಡ್ ಸಿ ಪಾರ್ಟೆಡ್. ಪ್ರಿಯರೇ, ವಾಟ್ ಅ ಮಿರಕಲ್!
ನೀವು ಹೇಳ್ಬೋದು, ಅದು ಹಳೆ ಒಡಂಬಡಿ ಕಾಲದಲ್ಲಿ ಇದೆ ಸಿಸ್ಟರ್, ಇವಾಗ ಹೇಗೆ? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿನ್ನೆ ಇದ್ದಾಗೆ ಇವತ್ತು ನಿರಂತರವಾಗಿ ನಮ್ಮ ದೇವರಿದ್ದಾರೆ. ಆ ಕಾಲದಲ್ಲಿ ಮಾಡಿದ ಅದ್ಭುತ ಕಾರ್ಯ ಇವತ್ತೂ ಮಾಡ್ತಾರೆ. ಆದರೆ ನಾವು ಕೇಳುವ ಮನಸ್ಸು ನಮಗೆ ಇದೆನಾ? ಅವರು ಹೇಳಿದ ಸಂಗತಿಗಳು ನಾವು ಮಾಡ್ತೇವೆ? ಇನ್ನೊಂದು ಕತೆ ಪ್ರಿಯರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೋಶುವ, ಯೆಹೋಶುವನ ಗ್ರಂಥ, ಅದು 6ನೇ ಅಧ್ಯಾಯ. ಕೆಲವು ವಚನಗಳನ್ನು ನಾನು ಓದ್ಕೊಳ್ತೇನೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೋಶುವ ಚಾಪ್ಟರ್ 6 verse 1 onwards. Now Jericho was straightly shut up because of the children of Israel. None went out and none came in. And the Lord said unto Joshua, See, I have given into thine hand Jericho, and the king thereof, and the mighty man of valor. And ye shall compass the city, all ye men of war, and go around about the city once. Thus shalt thou do 6 days. And 7 priests shall bear before the ark 7 trumpets of ram horse. And the 7th day ye shall compass the city 7 times, and the priests shall blow with the trumpets. And it shall come to pass that when they make a long blast with the ram's horn, and when ye hear the sound of the trumpet, all people shall shout with a great shout, and the wall of the city shall fall down flat, and the people shall ascend upon every man straight before him. It is so very unusual thing. ಈಗದ ಕಾಲದ ನಮ್ಮ ಮಕ್ಕಳಿಗೆ ಆಗಲಿ ಅಥವಾ ನಮ್ಮ ಸೈಂಟಿಸ್ಟ್ಗಳಿಗೆ ಆಗಲಿ ಈ ಒಂದು ಮಾತನ್ನು ಹೇಳಿದರೆ ನಂಬ್ತಾರೆ ಪ್ರಿಯರೇ. ಜೆರಿಕೋ ವಾಲು ಅದು ಹೈಟ್ ಇಷ್ಟು 13 feet ಹೈಟ್ ಇತ್ತು, ಮತ್ತು ಇಟ್ ವಾಸ್ ಸೋ ಬ್ರಾಡ್, ಇಟ್ ವಾಸ್ ವೆರಿ ವೆಲ್ ಬಿಲ್ಟ್. ಇಟ್ ವಾಸ್ ಅ ಫೋರ್ಟ್ ಅರೌಂಡ್ ಜೆರಿಕೋ. ಇದನ್ನು ಯಾಕೆ ಕಟ್ಟಿದ್ರೆ ಅಂದರೆ ಅಲ್ಲಿದ್ದು ಜನರಿಗೆ ಗೊತ್ತಿತ್ತು ಅಂದರೆ ಈ ಇಸ್ರಾಯೇಲಿ ಜನರು ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಟು ಬಿ ಸೇಫ್ ಫ್ರಮ್ ದಿಸ್ ಪೀಪಲ್ ದೇ ಹ್ಯಾಡ್ ಬಿಲ್ಟ್ ದಿಸ್ ವಾಲ್. ಅವರ ವಾಲನ್ನು ಕಟ್ಟಿ ಏನು ಮಾಡಿದ್ದಾರೆ, ಎವ್ರಿಥಿಂಗ್ ಈಸ್ ವಿದಿನ್ ದ ವಾಲ್. ದೇ ಆರ್ ನಾಟ್ ಗೋಯಿಂಗ್ ಔಟ್ ಅಟ್ ಆಲ್. ಅವ್ರಿಗೆ ಏನೇನು ಅಗತ್ಯತೆ ಇದೆಯೋ ಆ ವಾಲ್ ಸುತ್ತಲೂ ಅವರ ರಾಜ್ಯದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ತಿಳ್ಕೊಂಡಿದ್ದಾರೆ ಏನೆಂದರೆ, ನಾವು ಈ ಥರದ ವ್ಯವಸ್ಥೆ ಮಾಡಿದರೆ ಇಸ್ರಾಯೇಲಿ ಜನರು ಒಳಗೆ ಬರಲಿಕ್ಕೆ ಆಗೋದಿಲ್ಲ. ಆ ವಾಲನ್ನು ನೋಡಿ ಎಲ್ಲರಿಗೆ ಯೋಚನೆ ಮಾಡಿರ್ಬೋದಿದ್ರೆ ಇದಕ್ಕೆ ಯಾವ ಥರದ ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಥವಾ ಯಾವುದು ಏನನ್ನು ತಗೊಂಡು ಹೋಗಿ ಈ ವಾಲನ್ನು ಬೀಳಿಸಬೇಕು. ನಮ್ಮ ಹ್ಯೂಮನ್ ಥಿಂಕಿಂಗ್ ಹಾಗೆ ಆಗಿರ್ಬೋದು. ಆದರೆ ದೇವರು ಯೆಹೋಶುವಗೆ ಹೇಳಿದ ಸಂಗತಿನೇ ಬೇರೆ. ಯೆಹೋಶುವನಿಗೆ ಸ್ವಾಮಿ ದೇವರು ಹೇಳಿದ್ದೇನೆಂದರೆ, ಆ ಗೋಡೆ ಸುತ್ತು ದಿನಾಲೂ ಒಂದು ಸರ್ತೆ ಅದ ಸುತ್ತು ತಿರುಗಿ ದೇವರನ್ನು ಆರಾಧನೆ ಮಾಡಬೇಕು. 7ನೇ ಸರ್ತೆ 7 ಸರ್ತೆ ಅದ ಸುತ್ತು ತಿರುಗಿ ಆಮೇಲೆ ಜೋರಾಗಿ ಎಲ್ಲರೂ ಕೂಗಿದಾಗ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾ ಇದ್ದೇನೆಂದರೆ, ಆ ಗೋಡೆ ಬಿದ್ದು ಹೋಗಿಲ್ಲ, ಭೂಮಿ ಬಾಯಿ ತೆಗೆದು ಆ ಗೋಡೆ ಪೂರ್ತಿ ಒಲೆಗೆ ಹೋಯಿತು ಅಂತ ಹೇಳ್ತಾರೆ. ಕೆಲವು ಜನ ಹೀಗೆ ಹೇಳ್ತಾರೆ. ಬಟ್ ನಾವು ಇಲ್ಲಿ ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ, ಯೆಹೋಶುವನಿಗೆ ಈ ಒಂದು ಸ್ಟ್ರಾಟಜಿ ಹೇಳಿದರು. ನಾವು ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟನ್ನು ನೋಡ್ತೇವೆ, ಅವರು ಯಾವಾಗಲೂ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಪ್ಲ್ಯಾನ್ 1, ಪ್ಲ್ಯಾನ್ ಬಿ. ಪ್ಲ್ಯಾನ್ 1 ಫೇಲ್ ಆದರೆ ಪ್ಲ್ಯಾನ್ ಬಿಗೆ ಹೋಗ್ತಾರೆ. ಬಟ್ ಅವ್ರು ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಯಶಸ್ಸು ಸಿಗಬೇಕಾಗಿದೆ. ವಿ ಹ್ಯಾವ್ ಅ ಪ್ಲ್ಯಾನ್ 1. ಪ್ಲ್ಯಾನ್ 1 ಫೇಲ್ ಆದ ತಕ್ಷಣ ಪ್ಲ್ಯಾನ್ ಬಿ ರೆಡಿ ಇರುತ್ತೆ. ಆದರೆ ದೇವರ ರಾಜ್ಯದಲ್ಲಿ ಪ್ಲ್ಯಾನ್ 1 ಪ್ಲ್ಯಾನ್ ಬಿ ಇಲ್ಲ ಪ್ರಿಯರೇ. ಯಾಕೆಂದರೆ ಪ್ಲ್ಯಾನ್ 1 ಫೇಲ್ ಆಗೋದೇ ಇಲ್ಲ. ಹಾಲೆಲೂಯಾ. ಹಿಸ್ ಪ್ಲ್ಯಾನ್ ವಿಲ್ ನೆವರ್ ಫೇಲ್. ಬಟ್ ಆಲ್ ದಟ್ ಜೋಶುವಾ ಹ್ಯಾಡ್ ಟು ಡೂ ಇಸ್ ಒಬೇ. ಜಸ್ಟ್ ಡೂ ವಾಟ್ ಗಾಡ್ ವಾಸ್ ಟೆಲ್ಲಿಂಗ್ ಹಿಮ್ ಟು ಡೂ. ಪ್ರಿಯರೇ, ಇವತ್ತು ದೇವರು ನಮಗೂ ಹೇಳ್ತಾ ಇರ್ಬೋದು, ನಮ್ಮ ವೈರಿಗಳಿದ್ದಿರ್ಬೋದು, ಅನೇಕ ವರ್ಷದಿಂದ ನಮಗೆ ಅವ್ರು ತೊಂದರೆ ಕೊಡ್ತಾ ಇರ್ಬೋದು, ನಮ್ಮ ಕುಟುಂಬ ವಿರುದ್ಧವಾಗಿ ಮಾಟ ಮಂತ್ರ ಮಾಡ್ತಾ ಇರ್ಬೋದು, ನಾವು ಮೇಲೆ ಬರೋದಂಗೆ ನಮಗೆ ಅವ್ರು ತೊಂದರೆ ಕೊಡ್ತಾ ಇರ್ಬೋದು. ಯಾವುದೇ ವಿಷಯಕ್ಕೆ ನಾವು ಕೈ ಹಾಕಿದರೆ ಅಲ್ಲಿ ಹೋಗಿ ಜನರಿಗೆ ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ರು. ಯಾರೋ ಒಬ್ಬರು ನಮಗೆ ಹೀಗೆ ಹೇಳ್ತಾ ಇದ್ರು ಅಂತ ಅವ್ರು ಮನೆ ಕಟ್ಟಿ ರೆಡಿ ಇಟ್ಟಿದ್ದಾರೆ, ಆದರೆ ಆ ಮನೆ ಮಾರಾಟನೇ ಆಗ್ತಾ ಇರಲಿಲ್ಲ. ಯಾಕೆ ಮನೆ ಮಾರಾಟ ಆಗ್ತಾ ಇಲ್ಲ ಅಂತ ಇವರಿಗೆ ಯೋಚನೆ. ಯಾಕೆಂದರೆ ಅವ್ರು ಯಾವಾಗಲೂ ಮನೆ ಕಟ್ತಿದ್ರು, ಬೇಗನೆ ಮನೆ ಮಾರಿ ಹೋಗ್ತಿದ್ರು. ಇಷ್ಟು ಸರ್ತಿ ಟೂ ಲೆಟ್ ಬೋರ್ಡ್ ಹಾಕಿದ್ರು ಸಹ ಜನ ಬರ್ತಿದ್ರು ನೋಡಲಿಕ್ಕೆ. ಬಂದರೆ ಎಲ್ಲ ನೋಡಿಕೊಂಡು ನಾವು ತಿರುಗಿ ಬರ್ತೇವೆ ಅಂತ ಹೇಳಿ ಹೋದವ್ರು ಮತ್ತೆ ತಿರುಗಿ ಬರ್ತಾನೆ ಇರಲಿಲ್ಲ. ಆಮೇಲೆ ಒಂದು ದಿವಸ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರು, ದೇವರೇ ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಸರ್ತಿ ಯಾರೋ ಒಬ್ಬರು ಆ ಮನೆಗೆ ಬಂದವರು
ಅವ್ರಿಗೆ ಹೇಳಿದ್ರೇನೆಂದರೆ, ಈ ನಿಮ್ಮ ಪಕ್ಕದ ಮನೇಲಿ ಇದ್ದಾರಲ್ಲ, ಅವರು ಏನು ಮಾಡ್ತಿದ್ರು, ಯಾರೇ ಈ ಮನೆ ನೋಡಿಕೊಂಡು ಹೋದವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಓ ಈ ಮನೆಗೆ ಬರಬೇಡಿ, ಈ ಮನೆ ಸರಿ ಇಲ್ಲ, ಈ ಮನೇಲಿ ನೀರು ಸರಿ ಇಲ್ಲ, ಈ ಮನೆದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಆ ಥರ ಹೇಳಿ ಇವರಿಗೆ ಬರುವ ಬಿಸ್ನೆಸ್ಸನ್ನು ಬ್ಲಾಕ್ ಮಾಡ್ತಿದ್ರು. ಹಾಗೆ ಎಷ್ಟೋ ಜನ ಇದ್ದಾರೆ ನಮ್ಮ ಜೀವಿತದಲ್ಲಿ. ನಾವು ಕೆಲಸ ಮಾಡೋ ಕಡೆಯಲ್ಲಿ ನಮಗೆ ಪ್ರಮೋಷನ್ ಬರಲೇಬೇಕು, ಅಥವಾ ಯಾರೋ ಒಬ್ಬರು ನಮ್ಮ ಜೊತೆ ನಮ್ಮ ಕಲೀಗ್ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಏನೋ ನಮ್ಮ ಹೈಯರ್ ಅಥಾರಿಟೀಸ್ಗೆ ಹೇಳ್ತಾರೆ, ನಮಗೆ ಗೊತ್ತೇ ಇಲ್ಲ. ಆದರೆ ಪ್ರಿಯರೇ, ನಮ್ಮ ದೇವರು ಇವತ್ತು ನಮ್ಗೆ ಏನು ಹೇಳ್ತಾರೆ ಅಂದರೆ, ಹಿ ವಿಲ್ ಫೈಟ್ ಅವರ್ ಬ್ಯಾಟಲ್. ಇಲ್ಲಿ ಅದ್ಭುತವಾದ ರೀತಿಯಲ್ಲಿ ಏನೆಂದರೆ, ಯೆಹೋಶುವ ಡಿಂಟ್ ಆರ್ಗ್ಯೂ. ಒಂದು ಸಂಗತಿ ನಾವು ಏನು ಕಲಿತೇವೆ ಈ ಎಲ್ಲ ದೇವರ ಸೇವಕರಿಂದ, ಯಾರೂ ದೇವರ ಜೊತೆ ಆರ್ಗ್ಯೂ ಮಾಡಿಲ್ಲ. ದೇ ಜಸ್ಟ್ ಡಿಡ್ ವಾಟ್ ಗಾಡ್ ಟೋಲ್ಡ್ ದೆಮ್ ಟು ಡೂ. ಇಲ್ಲಿ ಸಹ ಇಂಥ ದೊಡ್ಡ ಗೋಡೆ, ಜಸ್ಟ್ ಯೋಚನೆ ಮಾಡಿ ನೋಡ್ರಿ, ಅಂಥ ದೊಡ್ಡ ಗೋಡೆ ಬೀಳಬೇಕೆಂದ್ರೆ ಬರೀ ಆರಾಧನೆ ಮಾಡೋದ್ರಿಂದ, ಬರೀ ಅದು ಗೋಡೆ ಸುತ್ತೋದ್ರಿಂದ ಅದು ಬೀಳಲಿಕ್ಕೆ ಸಾಧ್ಯ ಇದೆನಾ? ನಮ್ಮ ಹ್ಯೂಮನ್ ಥಿಂಕಿಂಗ್ ಇಟ್ ಈಸ್ ಜಸ್ಟ್ ನಾಟ್ ಪಾಸಿಬಲ್. ಬಟ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಜೋಶುವ ಡಿಡ್ ಎಕ್ಸಾಕ್ಟ್ಲಿ ವಾಟ್ ಗಾಡ್ ಟೋಲ್ಡ್ ಹಿಮ್ ಟು ಡೂ ಆ್ಯಂಡ್ ದೇರ್ ವಾಸ್ ಅ ಮಿರಕಲ್. ಗಾಡ್ ಫಾಟ್ ಹಿಸ್ ಬ್ಯಾಟಲ್. ಅಷ್ಟು ದೊಡ್ಡವಾದ ಅದು ಗೋಡೆ ಸಹ ಆ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗಿಲ್ಲ. ಪ್ರಿಯರೇ, ನಾವು ಈ ಸ್ಥಳ ತಗೊಂಡಾಗ, ಇಲ್ಲಿ ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಇಲ್ಲಿದು ಕಾಂಟ್ರಾಕ್ಟರು ನಮಗೆ ನಮ್ಮ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ನಮಗೆ ಸಹಾಯ ಮಾಡ್ತಾಯಿದ್ರು. ಅವ್ರಿಗೆ ಮತ್ತು ಇನ್ನೂ ಹೆಚ್ಚಾದ ಬಿಸ್ನೆಸ್ ಬೇಕಾಗಿತ್ತು. ನಮ್ಮ ಹತ್ರ ಅವ್ರಿಗೆ ಅಷ್ಟು ಬಿಸ್ನೆಸ್ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ. ಅದಕ್ಕೆ ಅವರು ಏನು ಪ್ಲ್ಯಾನ್ ಮಾಡಿದ್ರೇನೆಂದರೆ, ನೀವು ಕೊಟ್ಟ ಹಣ ಇದು ಕಡಿಮೆ ಆಗಿದೆ, ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದು ಹೆಚ್ಚಾಗಿದೆ ಅಂತ ಹೇಳಿ ನೀವು ನಮಗೆ ಇನ್ನೂ ಹೆಚ್ಚು ಹಣ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದರು. ಬಟ್ ನಮ್ಮ ಜೊತೆ ಅವ್ರು ಕೊಟ್ಟದ್ದು ಎಲ್ಲ ರಿಸೀಟ್ಸ್ ಇತ್ತು, ಅವರ ಹತ್ರನೂ ಇತ್ತು. ಆದರೆ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೇಗಾದರೂ ಮಾಡಿ, ಓಕೆ ಇವರಿಂದ ನಾನು ಇನ್ನೂ ಸ್ವಲ್ಪ ಕಾಸು ಇವರ ಕಡೆಯಿಂದ ನಾನು ಹೆಚ್ಚು ತಗೊಳ್ಬೇಕು ಅಂತ ಒಂದು ಕೆಟ್ಟ ಉದ್ದೇಶ ಅವರ ಮನಸ್ಸಲ್ಲಿ ಬಂತು. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರು ನಮಗೆ ಹೇಳಿದ್ದೇನೆಂದರೆ, ದ ವಿಕ್ಟ್ರಿ ಈಸ್ ಯೋರ್ಸ್. ಬಿ ಇನ್ ಪೀಸ್, ದ ವಿಕ್ಟ್ರಿ ಈಸ್ ಯೋರ್ಸ್. ನಮ್ಮ ಹತ್ರ ಏನೂ ಇರಲಿಲ್ಲ, ನಮ್ಮ ಹತ್ರ ಜನನೂ ಇಲ್ಲ, ನಮ್ಮ ಹತ್ರ ಹಣನೂ ಇಲ್ಲ, ಅವರ ಹತ್ರ ಎಲ್ಲ ಇದೆ. ನಮ್ಮ ಹತ್ರ ಏನಿತ್ತೆ ಅಂದರೆ, ಅವ್ರು ನಮಗೆ ತಿಂಗಳು ಕೊಟ್ಟ ರಿಸೀಟು ಅಷ್ಟೇ ಇತ್ತು. ಅವ್ರು ಮಾಡಿದ ಕೆಲಸ, ಅವ್ರು ಏನು ಕೆಲಸ ಮಾಡಿದ್ರು ಅದದು ಒಂದು ರೆಫರೆನ್ಸ್ ಇತ್ತು ನಮ್ಮ ಹತ್ರ. ನಾವು ಅವ್ರಿಗೆ ಕೊಟ್ಟ ಹಣದಿತ್ತು. ಅವ್ರು ಏನು ಮಾಡಿದ್ರು ಅಂದರೆ, ನಾವು ಯಾವ ಇಂಜಿನಿಯರನ್ನು ಮೀಡಿಯೇಟರ್ ಆಗಿ ಇಟ್ಕೊಂಡೆವೋ ಅವರ ಹತ್ರ ಹೋಗಿ ತೋರಿಸಿದ್ರು, ನೋಡ್ರಿ ಇವರು ನಮಗೆ ಕಾಸು ಕಡಿಮೆ ಕೊಟ್ಟಿದ್ದಾರೆ ಅಂತ. ಆ ಮೀಡಿಯೇಟರು ಕುತ್ಕೊಂಡು ಎಲ್ಲವನ್ನು ಒಂದೊಂದಾಗಿ ನೋಡ್ಕೊಂಡು ಬರುವಾಗ ಆ ಮೀಡಿಯೇಟರ್ಗೆ ಗೊತ್ತಾಯ್ತೇನೆಂದರೆ, ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಹೆಚ್ಚು ಕಾಸು ತಗೊಳ್ತಾ ಇದ್ದಾರೆ. ಆವಾಗ ಅವರು ಒಂದು ತೀರ್ಮಾನ ಮಾಡಿದರು. ಆ ಕಾಂಟ್ರಾಕ್ಟರ್ಸ್ಗೆ ಏನು ಹೇಳಿದೆ ಅಂದರೆ, ಇವರಿಗೆ ನೀವೇ ಇನ್ನೂ 53,000 ರೂಪಾಯಿ ಹೆಚ್ಚು ತಗೊಂಡಿದ್ದೀರಿ, ಇವರ ಕಾಸು ನೀವು ವಾಪಸ್ ಕೊಡಬೇಕು. ಇವರಿಂದ ನೀವೇನು 1,20,000 ಕೇಳ್ತಾ ಇದ್ದೀರಿಯಲ್ಲ, ಅವ್ರು ನಿಮಗೆ ಕೊಡಬೇಕಂತ ಇಲ್ಲ. ಆದರೆ ಇವರು ಕಾಂಟ್ರಾಕ್ಟರ್ಸೇ ನಮಗೆ ವಾಪಸ್ ಕೊಡುವಂಗೆ ದೇವರು ಮಾಡಿದರು. ಪ್ರಿಯರೇ, ಇಲ್ಲಿ ನಾವು ಮಾಡಿದ್ದೇನು ಗೊತ್ತಾ, ಅವ್ರ ಜೊತೆ ನಾವು ಜಗಳ ಮಾಡಲಿಲ್ಲ. ನಾವು ಒಂದೇ ಮಾಡಿದ್ದೇವೆ ಅಂದರೆ, ದೇವರು ಹೇಳಿದರು, ಐ ವಿಲ್ ಗಿವ್ ಯು ದ ವಿಕ್ಟ್ರಿ. ವಿ ಜಸ್ಟ್ ಡಿಡ್ ವಾಟ್ ಹಿ ವಾಂಟೆಡ್ ಅಸ್ ಟು ಡೂ. ಸುಮ್ಮನೆ ಇದ್ಕೊಂಡು ವಿ ಸೆಡ್, ಲಾರ್ಡ್ ಯು ವಿಲ್ ಫೈಟ್ ಅವರ್ ಬ್ಯಾಟಲ್. ಇವತ್ತಿಗೂ ಅವರ್ ಗಾಡ್ ಫೈಟ್ಸ್ ಅವರ್ ಬ್ಯಾಟಲ್. ಆರ್ ವಿ ರೆಡಿ ಟು ಡೂ ವಾಟ್ ಗಾಡ್ ವಾಂಟ್ಸ್ ಅಸ್ ಟು ಡೂ? ನಾವು ದೇವರು ನಮಗೆ ಹೇಳಿದ ಮಾತುಗಳನ್ನು ನಾವು ಮಾಡದೇ ಇದ್ದರೆ, ಮೊದಲನೇದಾಗಿ ನಾವು ನೋಡ್ತೇವೆ, ಆದಾಮ ಮತ್ತು ಹವ್ವಳಿಗೆ ದೇವರು ಹೇಳ್ತಾರೆ ಅಂದರೆ, ಈ ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ತಿನ್ನು, ಯು ಈಟ್ ಎನಿಥಿಂಗ್ ಫ್ರಮ್ ದಿಸ್ ಗಾರ್ಡನ್. ಆದರೆ ಆ 2 ಮರ ಏನಿದೆಯಲ್ಲ ಅದನ್ನು ತಿನ್ನಬೇಡ. ಆದರೆ ನಾವು ಮನುಷ್ಯರು ನಾವೇನು ಹೇಳ್ತೇವೆ, ನಮಗೆ ವೀಕ್ನೆಸ್ ಇದೆ, ನಾವು ಪಾಪ ಮಾಡ್ತೇವೆ, ನಮ್ಮ ದೇವರು ಕ್ಷಮಿಸ್ತಾರೆ. ಯಾರೋ ಒಬ್ಬರು ಹೇಳ್ತಾ ಇದ್ರು, ನಮ್ಮ ದೇವರು ಈಸ್ ಅ ಗಾಡ್ ಆಫ್ ಫುಲ್ ಆಫ್, ಈಸ್ ಸೋ ಗ್ರೇಷಿಯಸ್, ಹಿ ಫಾರ್ಗಿವ್ಸ್ ಅವರ್ ಸಿನ್. ನಾವೆಂಥ ಪಾಪ ಮಾಡಿದರೂ ದೇವರು ನಮಗೆ ಕ್ಷಮಿಸ್ತಾರೆ. ಎಸ್, ಅದಕ್ಕೆ ನಾವು ಮೇಲೆ ಮಾಡಬೇಕಾ? ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಕೇಳಬೇಕೋ ಬೇಡ? ಆದಾಮ್ಗೆ ಹವ್ವಳಿಗೆ ಸ್ಪಷ್ಟವಾಗಿ ಹೇಳಿದ್ರೆ ಅಂದರೆ, ಆ ಮರದ ಹಣ್ಣು ತಿನ್ನಬೇಡ. ಆದರೆ ಅವ್ರು ಏನು ಮಾಡಿದರು, ದೇವರ ಮಾತನ್ನು ಕೇಳಲಿಲ್ಲ, ಅದನ್ನು ಮೀರಿದ್ರು. ಅದಕ್ಕೆ ಪ್ರತಿಯಾಗಿ, ಇಫ್ ವಿ ಡೋಂಟ್ ಡೂ ವಾಟ್ ಗಾಡ್ ಹ್ಯಾಸ್ ಆಸ್ಕ್ಡ್ ಅಸ್ ಟು ಡೂ, ವಿ ವಿಲ್ ಫೇಸ್ ದ
ಕಾನ್ಸಿಕ್ವೆನ್ಸ್. ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ಇವತ್ತು ಸಹ ಸ್ವಾಮಿ ನಮಗೆ ಹೇಳ್ತಾರೆ, ಅನ್ಯರನ್ನು ಮದುವೆ ಮಾಡ್ಕೊಳ್ಬೇಡ, ಓಕೆ, ಇಂಥ ಕೆಲಸಕ್ಕೆ ಕೈ ಹಾಕಬೇಡ, ಆ ದೇಶಕ್ಕೆ ಕೆಲಸಕ್ಕೆ ಹೋಗಬೇಡ, ಇಂಥ ಸಂಗತಿಗಳು ನೀನು ಮಾಡಬೇಡ, ಈ ಕರಿಯರ್ಗೆ ನೀನು ಕೈ ಹಾಕಬೇಡ. ಆದರೆ ವಿ ಸೇ ನೋ ಲಾರ್ಡ್, ಈಗ ನಾವು ಹೇಗೆ ಜೀವಿಸ್ತೇವೆ ಅಂದರೆ ವಿ ನೋ ಎವ್ರಿಥಿಂಗ್, ವಿ ಜಸ್ಟ್ ನೋ ಎವ್ರಿಥಿಂಗ್. There is nobody to counsel us. There is nobody to direct us. We know what we are supposed to do and we will do it ಅಂತ ನಾವು ಹೇಳ್ತೇವಲ್ಲ. ಆದಮ ಹವಳಿಗೆ ಹಾಗೆ ಆಯಿತು. ಏನಾಯಿತು? ದ ವೆರಿ ಥಿಂಗ್ ದಟ್ ಹ್ಯಾಪನ್ ಟು ದೆಮ್ ವಿಚ್ ಇಸ್ ವೆರಿ ಸ್ಯಾಡ್ ಏನೆಂದರೆ ದೇವರ ಜೊತೆ ಇರುವ ಒಂದು ಅನ್ಯೋನ್ಯತೆ ಕಟ್ಟಾಯಿತು ಪ್ರಿಯರೇ. ಜಸ್ಟ್ ಬಿಕಾಸ್ ದೇ ಡಿಂಟ್ ಡೂ ವಾಟ್ ಗಾಡ್ ಟೋಲ್ಡ್ ದೆಮ್ ಟು ಡೂ. ದೇವರು ಸ್ಪಷ್ಟವಾಗಿ ಹೇಳಿದ್ರೆ ಆ ಮರದ ಹಣ್ಣು ತಿನ್ನಬೇಡ. ಸೈತಾನ ಬಂದು ಅವ್ರಿಗೆ ಟೆಂಪ್ಟ್ ಮಾಡಿರ್ಬೋದು. ಇವತ್ತು ಸೈತಾನ ನಮಗೂ ಟೆಂಪ್ಟ್ ಮಾಡ್ತಾನೆ. ಅಯ್ಯೋ ಇದು ಕೈಯಿಂದ ಹೋಗಿಬಿಟ್ರೆ, ಅಯ್ಯೋ ಇದು ಮತ್ತೆ ಸಿಕ್ಕದೇ ಇದ್ದರೆ, ಈ ಅಡ್ಮಿಷನ್ ಇಲ್ಲಿ ಕ್ಲೋಸ್ ಆಗಿಬಿಟ್ರೆ, ಈ ಕೆಲಸ ಮತ್ತೆ ನನಗೆ ಸಿಕ್ಕದೇ ಇದ್ದರೆ, 101 ಆಲೋಚನೆ ನಮಗೆ ಬಂದು ನಾವು ಏನು ಮಾಡ್ತವೇನೆಂದರೆ ವಿ ಡೂ ವಾಟ್ ವಿ ಫೀಲ್ ಈಸ್ ರೈಟ್. ದೇವರು ಹೇಳ್ತಾರೆ, ಗಾಡ್ ಟೆಲ್ಸ್ ಅಸ್ ಡೋಂಟ್ ಡೂ ಇಟ್. Don't do it. It is not good. It is not good. Let us simply do what he tells us to do. We will be blessed, ಪ್ರಿಯರೇ. ಮೊದಲನೇದಾಗಿ ನಾವು ನೋಡ್ತೇವೆ, ಆದಾಮ ಹವಳಿಗೆ ಆದ ಸಂಗತಿ ಅಂದರೆ ದೇವರ ಜೊತೆ ಇರುವ ಒಂದು ಅನ್ಯೋನ್ಯತೆಯೇ ಕಟ್ಟಾಗ್ಬಿಡ್ತು. They lost that. They lost the presence of God. They lost the fellowship of God. They were thrown out of the Garden of Eden. ಸೌಲನ ಕತೆ ನಾವು ನೋಡ್ಕೊಳ್ತೇವೆ. ಲೆಟ್ಸ್ ಓಪನ್ ಅವರ್ ಬೈಬಲ್ ಟು 1 ಸ್ಯಾಮ್ಯುಯಲ್, ಮೊದಲನೇ ಸಂವೇಲ 15ನೇ ಅಧ್ಯಾಯ. ನಮಗೆಲ್ಲರಿಗೆ ಗೊತ್ತಿದ್ದ ಕಥೆನೇ. ಮೊದಲನೇ ಸಂವೇಲ 15ನೇ ಅಧ್ಯಾಯ ಮೊದಲನೇ ವಚನದಿಂದ ಓದ್ತೇನೆ. ಸ್ಯಾಮ್ಯುಯಲ್ ಆಲ್ಸೋ ಸೆಡ್ ಅಂಟು ಸಾಲ್, ದ ಲಾರ್ಡ್ ಸೆಂಟ್ ಮೀ ಟು ಅನಾಯಿಂಟ್ thee to be king over his people, over Israel. Now therefore hearken thou unto the voice of the words of the Lord. Thus said the Lord of hosts, I remember that which Amalek did to Israel, how he laid wait for him in the way when he came up from Egypt. Now go and smite Amalek and utterly destroy all that they have and spare them not, but slay both men and women, infant and suckling, ox and sheep, camel and ass. ದೇವರು ಇಲ್ಲಿ ಸೌಲ್ಗೆ ಸಾಮುವೇಲ್ ಮೂಲಕ ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ ಅಮಲಿಕೇಟ್ಸ್ ಇವರ ವಿರುದ್ಧವಾಗಿ ಹೋಗಿ ಯುದ್ಧ ಮಾಡು, ಅಲ್ಲಿ ಒಂದನ್ನೂ ಉಳಿಸಬೇಡ. ಮಕ್ಕಳಾಗಿರ್ಬೋದು, ಕುರಿಮರಿಯಾಗಿರ್ಬೋದು, ಹೆಂಗಸರಾಗಿರ್ಬೋದು. ದ ಲಾರ್ಡ್ ಸೆಡ್, ಡೂ ನಾಟ್ ಸ್ಪೇರ್ ಎನಿಥಿಂಗ್. ಡೂ ನಾಟ್ ಸ್ಪೇರ್ ಎನಿಥಿಂಗ್ ಬಟ್ ಫಿನಿಶ್ ಎವ್ರಿಥಿಂಗ್, ಡಿಸ್ಟ್ರಾಯ್ ಎವ್ರಿಥಿಂಗ್. ಆದರೆ ಸೌಲ ಏನು ಮಾಡಿದ? ದಿಸ್ ಇಸ್ ವಾಟ್ ಗಾಡ್ ಟೋಲ್ಡ್ ಹಿಮ್ ಟು ಡೂ. ಸೌಲ ಏನು ಮಾಡಿದೆ ಅಂದರೆ ಅದೇ ಅಧ್ಯಾಯದು 14ನೇ ವಚನ ಓದ್ಕೊಳ್ತಾನೆ. ಆ್ಯಂಡ್ ಸ್ಯಾಮ್ಯುಯಲ್ ಸೆಡ್, What meaneth then this bleating of the sheep in my ears, and the lowing of the ox which I hear? And Saul said, They have brought them from the Amalekites, for the people spared the best of the sheep and of the oxen to sacrifice unto the Lord thy God, and the rest we have utterly destroyed. ಇಷ್ಟು ಸರ್ತಿ ನಾವು ಹೀಗೆ ಮಾಡ್ತೇವೆ. ಎಷ್ಟೋ ಸರ್ತಿ ನಾವು ಹೀಗೆ ಮಾಡ್ತೇವಲ್ಲ. ನಮ್ಮ ದಶಮ ಭಾಗ ಕೊಡುವಲ್ಲಿ ದೇವರು ಹೇಳ್ತಾರೆ, ನಮ್ಮ ದಶಮ ಭಾಗವನ್ನು ದೇವರ ಆಲಯಕ್ಕೆ ನಾವು ಕೊಡಬೇಕು. ವಿದೌಟ್ ಎನಿ ಕಾಂಪ್ರಮೈಸ್, ವಿದೌಟ್ ಎನಿ ಕ್ವಶನ್ ವಿ ಆರ್ ಸಪೋಸ್ ಟು ಗಿವ್ ಅವರ್ ಟೈತ್ ಟು ಗಾಡ್. ಆದರೆ ಸೌಲನಂಗೆ ನಾವು ಇಷ್ಟ ಸಮಯದಲ್ಲಿ ನಾವು ಆರ್ಗ್ಯೂ ಮಾಡ್ತೇವೆ. ವಿ ಡಿಫೆಂಡ್ ಅವರ್ ಸೆಲ್ಫ್. ನಾವೇನು ಹೇಳ್ತೇವೆ, ದಶಮ ಭಾಗ ಇದೆ ನಿಜ, ಆದರೆ ನಾವು ಈ ಸೇವಕನಿಗೆ ಸ್ವಲ್ಪ ಕೊಡ್ತೇವೆ, ಆ ಸಭೆಗೆ ಸ್ವಲ್ಪ ಕೊಡ್ತೇವೆ, ಈ ಮಿನಿಸ್ಟ್ರಿಗೆ ಸ್ವಲ್ಪ ಕೊಡ್ತೇವೆ. ನೋ, God has not told us to do that. ದೇವರು ಹೇಳಿದರು, ನಿಮ್ಮ ದಶಮ ಭಾಗವನ್ನು ದೇವರ ಆಲಯಕ್ಕೆ ತಗೊಂಡು ಬನ್ನಿರಿ. ಬ್ರಿಂಗ್ ಇಟ್ ಟು ದ ಸ್ಟೋರ್ ಹೌಸ್ ಆಫ್ ಗಾಡ್. ಇನ್ ದಿಸ್ ಯು ಟೆಸ್ಟ್. ಆದರೆ ನಾವು ಮನುಷ್ಯರಲ್ಲ, ನಮಗೆ ಸ್ವಭಾವ ಇದೆ. ಇಲ್ಲಿ ಸೌಲನ್ಗೆ ಏನು ಹೇಳಿದರು ದೇವರು? ಏನನ್ನೂ ಉಳಿಸಬೇಡ, ಎಲ್ಲವನ್ನೂ ಸಾಯಿಸು. ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಇವೆಲ್ಲ ಒಳ್ಳೆ ಪುಷ್ಟಿಕರದ ಕುರಿಮರಿ, ಓಕೆ, ಒಳ್ಳೆ ಸಂಗತಿಗಳನ್ನು ದೇವರಿಗೆ ಕೊಡಲಿಕ್ಕೆ ತಗೊಂಡು ಬಂದಿದೆ. ಪ್ರಿಯರೇ, ಆರ್ ವಿ ಗೋಯಿಂಗ್ ಟು ಫೂಲ್ ಅವರ್ ಗಾಡ್? ನಮ್ಮ ದೇವರನ್ನು ನಾವು ಈ ಥರ ಮೋಸ ಮಾಡಲಿಕ್ಕೆ ಆಗುತ್ತೇನಾ? ಸೌಲ ದೇವರು ಆರಿಸಿಕೊಂಡ ಮೊದಲನೇ ಅರಸನಾಗಿದ್ದ. ಅವನು ಎಲ್ಲಿಂದ ಬಂದ ಅವನಿಗೆ ಗೊತ್ತಿದೆ. ನಮ್ಮ ದೇವರು ಎಲ್ಲವನ್ನೂ ತಿಳಿದಂಥ ದೇವರು. ಆ ಒಂದು ಮನೋಭಾವ ಇವತ್ತು ನಮಗೂ ಇದೆ. ನೀವು ನಾನು ಇಷ್ಟು ಸರ್ತಿ ದೇವರಿಗೆ ಮೋಸ ಮಾಡಿದ್ದೇವೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ದೇವರಿಗೆ ತಾನೇ ಕೊಡೋದು. ಈಸ್ ದೇರ್ ಎನಿಥಿಂಗ್ ರಾಂಗ್?
Yes, it is wrong in the principle of God. When God says kill everything, kill everything. When God says give your tithe, give your tithe. No, ನಾವು ಹೀಗೆ ಹೇಳ್ತೇವೆ, ಆ ಸೇವೆಗೆ ಹೆಲ್ಪ್ ಆಗಲಿ, ಈ ಸೇವೆಗೆ ಹೆಲ್ಪ್ ಆಗಲಿ. ಅವರ್ ಟೈಟ್ಸ್ ಹ್ಯಾವ್ ಟು ಕಮ್ ಟು ಗಾಡ್. ಅವರ್ ಆಫರಿಂಗ್ಸ್ ಕ್ಯಾನ್ ಗೋ ಟು ಡಿಫ್ರೆಂಟ್ ಪ್ಲೇಸಸ್. ನಮ್ಮ ಕಾಣಿಕೆಗಳನ್ನು ಪ್ರಿಯರೇ, ಬರೀ ಟೈತ್ ಇಲ್ಲ, ಟೈಟ್ಸ್ ಆ್ಯಂಡ್ ಆಫರಿಂಗ್ಸ್ ದೇವರು ಹೇಳ್ತಾರೆ. ಇದರಲ್ಲಿ ಎಷ್ಟು ಜನ ಈ ಒಂದು ವಿಷಯಕ್ಕೆ ನಾವು ಕಾಂಪ್ರಮೈಸ್ ಮಾಡ್ತೇವೆ, ಈ ಒಂದು ವಿಷಯದಲ್ಲಿ ನಮ್ಮ ಒಳಗೇನೆ ನಾವು ಒಂದು ಆರ್ಗ್ಯುಮೆಂಟ್ ಮಾಡ್ತೇವೆ. ಆಮೇಲೆ ಎಷ್ಟೋ ಸೇವಕರ ಜೊತೆ ಈ ಆರ್ಗ್ಯುಮೆಂಟ್ ಮಾಡುತ್ತೆ. ಗಾಡ್ಸ್ ಪ್ರಿನ್ಸಿಪಲ್ ವಿಲ್ ನಾಟ್ ಫೇಲ್. ಇಲ್ಲಿ ಅವ ಸ್ಪಷ್ಟವಾಗಿ ಹೇಳ್ತಾನೆ, ಯಾಕೆ ತಗೊಂಡು ಬಂದಿ ಅಂದರೆ ದೇವರಿಗೇನೆ ಕೊಡಲಿಕ್ಕೆ ಬಂದಿದೆ. ವಾಟ್ ವಾಸ್ ದ ಕಾನ್ಸಿಕ್ವೆನ್ಸ್ ಆಫ್ ವಾಟ್ ಸಾಲ್ ಡಿಡ್? ಅದನ್ನು ನಾವು ಮುಂದಿನ ವಚನದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಟ್ ವರ್ಸ್. ಅದು ವಚನ 25ನೇ ವಚನದಲ್ಲಿ ನಾವು ನೋಡ್ಕೊಳ್ಳುವ. ದ ಕಾನ್ಸಿಕ್ವೆನ್ಸಸ್ ವಾಟ್ ಹಿ ಹ್ಯಾಡ್ ಟು ಪೇ. Now therefore I pray thee, pardon my sin, and turn again with me, that I may worship the Lord. And Samuel said unto Saul, I will not return with thee, for thou hast rejected the word of the Lord, and the Lord hath rejected thee from being king over Israel. ಪ್ರೇರೆ, ಎಂಥ ಒಂದು ಬೇಸರವಾದ ಸಂಗತಿ. Just because Saul did not do what God told him to do. Saul knew the word of God. ಸ್ಪಷ್ಟವಾಗಿ ಸೌಲನ್ಗೆ ಹೇಳಿದ್ರೇನೆಂದರೆ, ಡೋಂಟ್ ಸ್ಪೇರ್ ಎನಿಥಿಂಗ್. ಬಟ್ ಹಿ ಥಾಟ್, ನಾನು ಮೋಸ ಮಾಡ್ಬೋದು. ಟು ಹೂಮ್? ತಂದೆಯಾದ ದೇವರಿಗೆ. ಅದನ್ನು ಮಾಡಿದ್ದಕ್ಕೆ ಅವನು ಏನನ್ನು ಫೇಸ್ ಮಾಡಿದ ಗೊತ್ತಾ? ಅವನ ರಾಜ್ಯನೇ ಅವನಿಂದ ಹೊರಟೋಯ್ತು. ಹಿಸ್ ಕಿಂಗ್ಡಮ್ ವಾಸ್ ಟೇಕನ್ ಅವೇ ಫ್ರಮ್ ಹಿಮ್. ವಿ ಕ್ಯಾನ್ ನಾಟ್ ಪ್ಲೇ ವಿತ್ ಗಾಡ್. ಒಬ್ಬ ದೇವರ ಸೇವಕರು ಹೇಳ್ತಾ ಇದ್ರೇನೆಂದರೆ, ಅವರ್ ಗಾಡ್ ಈಸ್ ಅ ಹೈ ಟೆನ್ಷನ್ಡ್ ವಾಯರ್. ಹೈ ಟೆನ್ಷನ್ಡ್ ವಾಯರ್ಗೆ ಮುಟ್ಟಿದರೆ 1 ಮಿನಿಟಲ್ಲಿ ನಾವು ಭಸ್ಮಾಗಿ ಹೋಗ್ಬಿಡ್ತೇವೆ. ವಿ ಆರ್ ಬರ್ನ್ ಟು ಆ್ಯಶಸ್ ಇನ್ ಸೆಕೆಂಡ್ಸ್. ಸೇಮ್ ವೇ ಈ ಕಾಲ ನಾವು ಇರೋದು ಕೃಪಾ ಕಾಲ ಆಗಿದ್ದೇವೆ. ವಿ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದ ಗ್ರೇಸ್ ಆಫ್ ಗಾಡ್. ವಿ ಹ್ಯಾವ್ ಟೇಕನ್ ದ ಗ್ರೇಸ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್. ಬಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ವಾಟ್ ಎವರ್ ವಿ ಸೋ ವಿ ಹ್ಯಾವ್ ಟು ರೀಪ್. ಈಗ ಬರುವುದಿಲ್ಲ ಪ್ರಿಯರೇ, ಆದರೆ ಒಂದು ಸಮಯ ನಮ್ಮ ಜೀವನದಲ್ಲಿ ಬರ್ತವೆ. ನಾವು ಕಂಟಿನ್ಯೂಸ್ ಆಗಿ ದೇವರು ಹೇಳಿದ ಸಂಗತಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಸಮಯ ಬರುತ್ತೆ, ದ ಹ್ಯಾಂಡ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ಅಸ್. ಸೌಲ ಅಷ್ಟು ಮಾಡಿದ್ದಕ್ಕೆ ಹಿ ಲಾಸ್ಟ್ ಹಿಸ್ ಕಿಂಗ್ಡಮ್. ಇನ್ನೊಂದು ಕತೆ ನಾವು ನೋಡ್ತೇವೆ, ಯೋನನ ಕತೆ, ದ ಸ್ಟೋರಿ ಆಫ್ ಜೋನಾ. ದೇವರು ಅವನಿಗೆ ಹೇಳ್ತಾರೇನೆಂದರೆ, ನಿನೆವೆಗೆ ಹೋಗು. ಆದರೆ ಅವನು ದೇವರಿಗಿಂತ ಕ್ಲೆವರ್ ಆಗಿ ಟಾರ್ಸಸ್ಗೆ ಹೋಗ್ತಾನೆ. ಏನಾಯಿತು? ದೇವರಲ್ಲಿ ಒಂದು ಮೀನನ್ನು ರೆಡಿ ಇಟ್ಟು ಆ ಮೀನು ಅವನನ್ನು ಸ್ವಾಲೋ ಮಾಡಿ ಆ ಮೀನಿನ ಹೊಟ್ಟೆ ಒಳಗೆ ಅವನು 3 ದಿವಸ ಇದ್ದರು. ಮತ್ತೆ ಅವನು ಯಾವ ಸ್ಥಳಕ್ಕೆ ಹೋಗಬೇಕಿತ್ತು ಅಲ್ಲಿ ಅವನನ್ನು ದೇವರು ಕಲಿಸಿದರು. ಈ ಎಲ್ಲ ಕಥೆಯಿಂದ ವಾಟ್ ವಿ ಲರ್ನ್ ಈಸ್, ಇಟ್ ಈಸ್ ಸೇಫ್ ಟು ಡೂ ವಾಟ್ ಗಾಡ್ ಟೆಲ್ಸ್ ಅಸ್ ಟು ಡೂ. ಪ್ರಿಯರೇ, ದಿಸ್ ಬುಕ್ ಟೆಲ್ಸ್ ಅಸ್ ಎವ್ರಿ ಡೂಸ್ ಆ್ಯಂಡ್ ಡೋಂಟ್ಸ್. ಪ್ರತಿಯೊಂದು ವಿಷಯ ಈ ಪುಸ್ತಕದಲ್ಲಿ ಬರೆದಿದೆ. ಯು ಹ್ಯಾವ್ ಅ ಡೌಟ್, ಈ ಸಂಗತಿ ನಾನು ಮಾಡಬೇಕಾ, ಈ ಸಂಗತಿ ನಾನು ಮಾಡಬಾರ್ದು? ರೀಡ್ ದ ವರ್ಡ್ ಆಫ್ ಗಾಡ್. ದ ವರ್ಡ್ ಆಫ್ ಗಾಡ್ ಈಸ್ ಅ ಲೈಟ್ ಅನ್ ಟು ಮೈ ಫೀಟ್ ಆ್ಯಂಡ್ ಅ ಲ್ಯಾಂಪ್ ಅನ್ ಟು ಮೈ ಪಾತ್. ನಮ್ಮ ಕಾಲಿಗೆ ದೀಪವಾಗಿದೆ, ನಮ್ಮ ದಾರಿಗೆ ಬೆಳಕಾಗಿದೆ. ನಮ್ಮ ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನಡೆಸ್ತಾರೆ. ವಿ ಹ್ಯಾವ್ ಅ ಗಾಡ್ ಹೂ ಲೀಡ್ಸ್ ಅಸ್. ಹಿ ಈಸ್ ಅವರ್ ಗುಡ್ ಶೆಪರ್ಡ್. ಹಿ ವಿಲ್ ಲೀಡ್ ಅಸ್ ಇನ್ ಎವ್ರಿ ಏರಿಯಾ ಆಫ್ ಅವರ್ ಲೈಫ್. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳೋದು ಬೇಡ, ಖಂಡಿತವಾಗಿ ಬಿದ್ದು ಹೋಗ್ತವೆ. ವೆನ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ದೇರ್ ವಿಲ್ ಬಿ ಅ ಮಿರಕಲ್, there will be a healing, there will be a provision, and he will fight our battle. Why not we trust this God? ನಾವು ಈ ದೇವರನ್ನು ನಂಬಿದ್ದೇವೆ ಪ್ರಿಯರೇ. ಜೀವ ಇರಲಿ, ಜೀವ ಹೋಗಲಿ, ಆತನು ಹೇಳಿದನೇ ನಾವು ಮಾಡಿದರೆ ವಿ ವಿಲ್ ಬಿ ಬ್ಲೆಸ್ಡ್. ಎಲ್ಲ ಜನರು ನೋಡಿ ಹೇಳ್ತಾರೆ, ದೇ ಆರ್ ಬ್ಲೆಸ್ಡ್. ಯು ನೋ ವೈ? ಬಿಕಾಸ್ ವಿ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ. ಗಾಡ್ ಬ್ಲೆಸ್ ಯು. ಸ್ವಾಮಿ, ಇನ್ನೊಂದಾವರ್ತೆ ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ವಾಕ್ಯದಿಂದ ನಾವು ಕಲ್ತೇವೆ. ನೀವು ಹೇಳಿದನೇ ನಾವು ಮಾಡಿದರೆ ಸ್ವಾಮಿ ಅದ್ಭುತ ಆಗುತ್ತೆ, ರೋಗವಾಸಿ ಆಗುತ್ತೆ. ನಮಗೆ ಬೇಕಿದ್ದ ಸಂಗತಿಗಳನ್ನು ನೀವು ಒದಗಿಸಿ ಕೊಡ್ತೀರಿ. ನಮ್ಮ ಪರವಾಗಿ ನೀವು ಯುದ್ಧ ಮಾಡ್ತೀರಿ ಸ್ವಾಮಿ. ನಾವು ನಿಮ್ಮಲ್ಲಿ ಸುರಕ್ಷಿತವಾಗಿ ಇಟ್ಟಿರ್ತೇವೆ ಕರ್ತನೆ. ಯಾವಾಗಲೂ ನಿಮ್ಮ ಜೊತೆ ಅನ್ಯೋನ್ಯತೆ ಇರುತ್ತೆ ಸ್ವಾಮಿ. ನಾವು ಯಾವುದೇ ಒಂದು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋದಿಲ್ಲ ಯಾವಾಗ ನೀವು ಹೇಳಿದ ಸಂಗತಿಯನ್ನು ನಾವು ಮಾಡ್ತೇವೆ ಕರ್ತನೆ. ನಾವು ಬರೀ ಕೇಳುವವರಾಗದೆ ಕೇಳಿ ಕೈಕೊಂಡು ನಡೆದು ಸ್ವಾಮಿ ನಿಮಗೆ ಸಂತೋಷ ತಗೊಂಡು ಬರುವ ಮಕ್ಕಳಾಗುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.